ಹಾಯ್ ಹಲೋ ನಮಸ್ತೆ ಗೈಸ್, ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವಾಗ ನಾನು ಅಟ್ ಪ್ರೆಸೆಂಟ್ ಕೆಳಗಡೆ ಹೋಗ್ತಾ ಇದ್ದೀನಿ. ಒಂದು ಆರ್ಡ್ರ್ ಮಾಡಿದ್ದೆ, ಕೆಳಗಡೆ ಬಂದಿದೆ, ಅದನ್ನ ಇಸ್ಕೊಳ್ಳೋ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಪ್ರ್ಯಾಂಕು ಮನೇಲಿ ಹೇಳೋಕ್ಕಾಗಲ್ಲ ಬಿಕಾಸ್ ಇವಾಗ ನಾನು ಆರ್ಡ್ರ್ ಮಾಡಿ ತರಿಸಿರೋದು ಏನಂದರೆ ಒಂದು ಪ್ರ್ಯಾಂಕ್ ರಿಲೇಟೆಡು ಫೇಕ್ ಪೊಟೆಟೊ ಚಿಪ್ಸ್ ಅದು. ಆ್ಯಂಡ್ ನಾನು ಹೆಂಗೆ ಪೋರ್ಟ್ರೇ ಮಾಡ್ತೀನಿ ಅಂದರೆ ಇದು ಒನ್ ಆಫ್ ದ ಮೋರ್ ಎಕ್ಸ್ಪೆನ್ಸಿವ್ ಪೊಟೆಟೊ ಚಿಪ್ಸು. ಸೊ ಇದ್ರಲ್ಲಿ ತಿಂದರೆ ವಿಟಮಿನ್ ಅದು ಇದು ಅಂತ ಎಲ್ಲ ನಮ್ಮ ಅಮ್ಮಗೆ ಹೇಳಿ ನಂಬಿಸಿ ಇವತ್ತಿನ ಪ್ರ್ಯಾಂಕ್ ಇದನ್ನು ಮಾಡ್ತೀನಿ ನೋಡಿ, ಕ್ರೇಜಿಯಾಗಿರುತ್ತೆ. ಆ್ಯಂಡ್ ಮತ್ತೊಮ್ಮೆ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಗೈಸ್, ಗುಡ್ ಮಾರ್ನಿಂಗ್. ಆ್ಯಂಡ್ ಇಲ್ಲೇ ಕೆಳಗಡೆ ಡೆಲಿವರಿ ಬಂದೈತೆ ಅಂತ ಹೇಳಿದ್ರು. ಸೊ ಅದನ್ನು ಇವಾಗ ಇಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲಿದ್ದಾರೆ ಇಲ್ಲದ್ರೆ ಅಣ್ಣ ಇಸ್ಕೊಂಬೋಣ. ಪ್ರಾಡಕ್ಟ್ನ ಇಸ್ಕೊಂಡೆ ಆ್ಯಂಡ್ ಸಿಕ್ಕಾಪಟ್ಟೆ ಜಾಸ್ತಿನೇ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಫೇಕ್ ಪೊಟ್ಯಾಟೊ ಚಿಪ್ಸ್ ಪ್ರ್ಯಾಂಕ್. ಮಸ್ತಿರುತ್ತೆ ಅಂದ್ಕೊಳ್ಳಿ. ಆ್ಯಂಡ್ ಇದನ್ನು ನಾನು, ನಮ್ಮಮ್ಮ, ಅಪ್ಪ, ಬವಿತವ್ರಮ್ಮ, ಚಿರಂತು, ಪಕ್ಕದ ಮನೆ ಆಂಟಿ ಇದ್ರೆ ಅವರು, ಯಾರ್ಯಾರಿಗೆ ಎಲ್ರಿಗೂ ಟ್ರೈ ಮಾಡ್ತೀನಿ. ನೋಡಿದ್ದೀನಿ, ನೀವು ಕೂಡ ಸುಮಾರು ಕಡೆ ನೋಡಿದ್ದೀರಾ. ಆ್ಯಂಡ್ ಇದನ್ನು ನಾನು ನಮ್ಮ ಫ್ಯಾಮಿಲಿ ಮೇಲೆ ಟ್ರೈ ಮಾಡಬೇಕಂತ ಇದ್ದೆ. ಆ್ಯಂಡ್ ಫೈನಲಿ ಇದನ್ನು ಆರ್ಡ್ರ್ ಮಾಡಿ ನಾನು 9 ದಿನ ಆಗಿದೆ. ನಾನು ಊರಿಗೆ ಹೋಗಿದ್ದ ದಿನ ಆರ್ಡ್ರ್ ಮಾಡಿದ್ದು, ಇವಾಗ ಬಂದೈತೆ. ಆ್ಯಂಡ್ ಇಲ್ಲಿಂದ ಶುರು ಆಗ್ತಿದೆ. ಆ್ಯಂಡ್ ಇಲ್ಲಿಂದ ಎಂಟರ್ಟೈನ್ಮೆಂಟ್ ಶುರು ಆಗುತ್ತೆ. ಸ್ಟೇ ಟ್ಯೂನ್, ಲೆಟ್ಸ್ ಗೋ ಗೈಸ್. ಸ್ವೆಟ್ಟು ಜಾಸ್ತಿ ಆಗ್ತಿರೋದ್ರಿಂದ ನನ್ನ ಹಣೆ ಮೇಲೆಲ್ಲ ಪಿಂಪಲ್ಸ್ ಜಾಸ್ತಿ ಆಗ್ತಿದೆ. ಅದನ್ನೆಲ್ಲ ಹೋಗಿಸ್ಬೇಕಂದ್ರೆ ನಾನು ಮನೆ ಒಳಗಡೆನೇ ಇರಬೇಕು, ಹೊರಗಡೆ ಹೋಗಿಲ್ಲ. ಜಾಸ್ತಿ ಸ್ವೆಟ್ಟು ಮ್ಯಾಕ್ಸಿಮಮ್ ನನಗೆ ಹೆಡ್ ಮೇಲೆ ಬೀಳುತ್ತೆ, ಇದ್ರ ಮೇಲೆ. ಸೊ ಅದಕ್ಕೋಸ್ಕರ ಪಿಂಪಲ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಫಸ್ಟು ನಾನೇ ಅನ್ಬಾಕ್ಸ್ ಮಾಡಿಬಿಡ್ತೀನಿ, ಆಮೇಲೆ ನಮ್ಮ ಅಮ್ಮಂಗೆ ಕೊಡ್ತೀನಿ. ಇದನ್ನು ಈ ಥರ ಇರುತ್ತೆ. ಆ್ಯಂಡ್ ಸೇಮ್ ಆ್ಯಸ್ ಇಟ್ ಈಸ್ ಪೊಟ್ಯಾಟೊ ಚಿಪ್ಸ್ ಥರನೇ ಇರುತ್ತೆ, ಆದರೆ ಪೊಟ್ಯಾಟೊ ಚಿಪ್ಸ್ ಅಲ್ಲ. ಇದನ್ನು ಓಪನ್ ಮಾಡ್ತೀನಿ ಆ್ಯಂಡ್ ಇದನ್ನು ತಗೊಂಡು ನಮ್ಮಮ್ಮ ಕೊಡ್ತೀನಿ. ಗೈಸ್, ಅಮ್ಮ ಅಲ್ಲಿ ಮಾತಾಡ್ತವ್ರೆ. ಸೊ ನಾನಿವಾಗ ಅಮ್ಮ ಮಾತಾಡಾದ್ಮೇಲೆ ಅವರಿಗೆ ಏನು ತಂದಿದ್ದೀನೋ ಪ್ರಾಡಕ್ಟ್ನ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅವರಿಗೆ ಕೊಡೋಣ. ಡನ್? ಏನಿಲ್ಲಮ್ಮ ಗೈಸ್, ಈ ಒಂದು ಪ್ರಾಡಕ್ಟ್ ಬಗ್ಗೆ ನಮ್ಮ ಅಮ್ಮಗೆ ಹೇಳ್ತೀನಿ. ಅಮ್ಮ, ಇದು ಬೈಬಾರ್ದು ಹೇಳ್ಬಿಟ್ಟಿದ್ದೀನಿ, ಆಮೇಲೆ ಮೊದಲೇ ಹೇಳಿದ್ದೀನಿ ಬೈಬಾರ್ದು. ಇದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಪೊಟ್ಯಾಟೊ ಚಿಪ್ಸ್ ಮಮ್ಮಿ. ಇದು ಎಕ್ಸ್ಪೆನ್ಸಿವ್ ಅಂದರೆ ತುಂಬ ರೇಟ್ ಜಾಸ್ತಿ ಇರುವಂಥದ್ದು. ಇದು ರೇಟ್ ಇಲ್ಲ ಎಷ್ಟಂತ. ಇದು ಬಂದ್ಬಿಟ್ಟು 2,999. ಏನಕ್ಕಂತ ಹೇಳ್ತೀನಿ, ಇದು ಎಕ್ಸ್ಪೆನ್ಸಿವ್ ಪೊಟ್ಯಾಟೊ ಚಿಪ್ಸ್. ಏನಕ್ಕಂದ್ರೆ ಇದರಲ್ಲಿ ತುಂಬಾ ವಿಟಮಿನ್ ಇದೆ, ಆಮೇಲೆ ಹೆಲ್ತಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತಂತೆ. ತುಂಬಾ ಕಡೆ ಕೇಳಿದ್ದೆ. ಅಂಡ್ ಇದನ್ನ ತಿಂದ್ರೆ ಸೊ ದಟ್ ನಮ್ಗೊಂಚೂರು ಬಾಡಿಗೆ ಸ್ಟಾಮಿನಾ ಆಗಿರ್ಬೋದು, ಏನೋ ಕೆಲಸ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮನೆಗೆ ಒಂದು ತರಿಸ್ಬಿಟ್ಟು ಟ್ರೈ ಮಾಡೋಣ, 3 ಜನಕ್ಕೂ ಕೊಡೋಣ ಅಂತ ಅನ್ಕೊಂಡು. ಸೊ ಇದು ಒನ್ ಆಫ್ ದ ಎಕ್ಸ್ಪೆನ್ಸಿವ್ ಇದಮ್ಮ. ಇದು ಖಾಲಿ ಇಲ್ಲಮ್ಮ, ನಿಜವಾಗ್ಲೂ ಅದು ಹಂಗ ಅನ್ಸುತ್ತೆ ಖಾಲಿ ಅಂತ. ಪೊಟ್ಯಾಟೊ ಚಿಪ್ಸ್ ಅಲ್ಲೇ ಮೇಲ್ಗಡೆ ಓಪನ್ ಬಾಕ್ಸ್ ಇದೆ ನೋಡೋದು. ಇಲ್ಲ ಒಳಗಡೆ ಅಮ್ಮ ಆತರ ಎಲ್ಲ ಇಲ್ಲ. ನಾನು ಇದನ್ನ ಸೀರಿಯಸ್ ಆಗಿ ಹೇಳ್ತಾರ. ನಾನು ಪೊಟ್ಯಾಟೊ ಚಿಪ್ಸ್ ನೀಟಾಗಿ ಹಾಕಿ ಒಳಗಡೆ ಇಟ್ಟಿರ್ತಾರೆ, ಕವರ್ ಗಿವರ್ ಎಲ್ಲ ಪ್ಯಾಕ್ ಮಾಡಿಕ್ಕಿರ, ಅದಕ್ಕೆ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರದು. ಎಸಿಬಿಡು ಅದಕ್ಕೆ ಅಮ್ಮ 3,000 ರೂಪಾಯಿ ಕೊಟ್ಟೋದೇನು ಸುಮ್ನೆ ಅನ್ಕೊಂಡಿದ್ಯಾ? ಅದಕ್ಕೆ ಹೇಳ್ತಾ ಇರೋದು. ಅದು ಎಕ್ಸ್ಪೆನ್ಸಿವ್ ಜಾಸ್ತಿ ಇರೋದಕ್ಕೇನೆ ಅದು ಹಂಗಿರೋದು. ವಿತೌಟ್ ವೆಯ್ಟ್ಲೆಸ್ ಅದೆಲ್ಲ ಪ್ರಾಡಕ್ಟ್ ಹಂಗೈತೆ. ಆ ಕಡೆ ಎಲ್ಲ ಓಪನ್, ಈ ಕಡೆ ಇರೋದು. ತರಿಸಿರೋದೇ ಅದು ಎಲ್ರಿಗೂ ಹೆಲ್ಪ್ಫುಲ್ ಆಗ್ಲಿ ಅನ್ನೋ ತರ ತರಿಸಿರೋದು ನಾನು. ಅಯ್ಯೋ ಓಪನ್ ಮಾಡೋಣ, ಅದ್ರಲ್ಲೇನಿಲ್ಲ. ನಾನು ನಿನ್ ಕೈಯಲ್ಲಿ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ನ ಇಲ್ಲ ಹಂಗಲ್ಲ. ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ನ ಯಾವ ತರಿಸಿ ಎಂತದ್ದು ಇಲ್ಲಮ್ಮ. ನಿನ್ನ ಹೇಳ್ತಿರೋದು ಅಮ್ಮ. ನೋಡಮ್ಮ, 1 ನಿಮಿಷ ಕೇಳು. ಇದು ನಾನು ಏನಕ್ಕೆ ತರಿಸಿರೋದು ಅಂದ್ರೆ, ಯಾವ್ದು ನಾನು ಎಕ್ಸ್ಪೆನ್ಸಿವ್ ಜಾಸ್ತಿ ಖರ್ಚು ಮಾಡ್ತೀನೋ ಅದನ್ನ ನಾನು ಪಪ್ಪ ಮತ್ತೆ ನಿನ್ ಕೈಲಿ ಓಪನ್ ಮಾಡಿಸ್ತೀನಿ, ಖರ್ಚು ಮಾಡಿಸ್ತಿರ್ತೀನಿ. ಅಮ್ಮ ಎಫೆಕ್ಟ್ ಇಲ್ಲಮ್ಮ, ನಿಜವಾಗ್ಲು ಆ ಥರದ್ದು ಏನು ಇಲ್ಲಮ್ಮ. ಆ ಥರದ್ದು ಎಂತ ಇಲ್ಲ ನಿಜವಾಗ್ಲು. ಅಮ್ಮ ನಿಜವಾಗ್ಲು ಏನಿಲ್ಲಮ್ಮ ಆ ಥರದ್ದು ಎಂತದಿಲ್ಲ. ಆ ಥರದ್ದು ಎಂತ ಇಲ್ಲಮ್ಮ. ಓಪನ್ ಮಾಡಿ ನೋಡ್ಬೇಕಾ ನೀನೆ? ನಾನು ಯಾಕೆ ಸುಳ್ಳು ಹೇಳಿ? ಬರುತ್ತೆ, ಓಪನ್ ಮಾಡೋದು ಹೇಳಿ, ಮೇಲಿಕ್ಕೆ ಬರುತ್ತದು. ಅಮ್ಮ ಆತರ ಇಲ್ಲ ಕಣಮ್ಮ. ಆನೆಸ್ಟ್ಲಿ ಆತರ ಇಲ್ಲ ನಮ್ಮ. ನಾನು ಯಾಕೆ ಸುಳ್ಳು ಹೇಳಿ ಅಮ್ಮ? ನಾನು ಯಾಕೆ ಸುಳ್ಳು ಹೇಳಿ? ಇಲ್ಲಿ ಓಪನ್ ಬಾಟು ಹೆಂಗೆ ಮೇಲೆ ಹಿಂಗೆ ಎಳಿಬೇಕು ಅಂತ ಕೊಟ್ಟಿರೋದು. ಸರಿ ಆಯ್ತು, ಒಂದ್ಸಲಿ ಓಪನ್ ಮಾಡಕ್ಕೆ ಏನು ಅದ್ರಲ್ಲಿ ಏನಿಲ್ಲ. ಎಕ್ಸ್ಪೆನ್ಸಿವ್ ಪೊಟ್ಯಾಟೊ ಚಿಪ್ಸ್ ಅಷ್ಟೇ ಇರೋದು ಅದ್ರಲ್ಲಿ.
ಡಗ್ ಡಗ್ ಅಂತ ಐತಿ. ಅಯ್ಯೋ ದೇವ್ರೆ, ಇಲ್ಲೇನೋ ಹಂಗಿರ್ಬೇಕು, ಒಳಗೆ ಇನ್ನೇನು ನನಗೆ ಯಾಕೋ ಒಳಗೆ ಅಂತ ಏನಿಲ್ಲಮ್ಮ. ಅದು ಏನ್ ಗೊತ್ತಾನಮ್ಮ, ಎಕ್ಸ್ಪೆನ್ಸಿವ್ ಅಂದ್ರೆ ಏನ್ ಗೊತ್ತಾ, ವೆಯ್ಟ್ ಲೆಸ್ ಪೊಟೆಟೊ ಚಿಪ್ಸ್ ಆಡ್ ಮಾಡಿರೋದವ್ರು. ಇನ್ನೊಂದು ಕೇಳಿ ಹೇಳ್ತೀನಿ, ಇದು ಮೇಲಿನ ಕವರ್ ಆಗಿರ್ಬೋದು, ಒಳಗಡೆ ಹಿಂಗ್ ತೆಗೆದ ತಕ್ಷಣ ಆ ಉಜ್ಜಿರ ಅಮ್ಮ ಆತರ ಇಲ್ಲಮ್ಮ, ನೀಟಾಗಿ ಅದು ಪೊಟೆಟೊ ಚಿಪ್ಸ್ ಅಂತ ತರಿಸಿರೋದು. ನಿನಗೆ ಅಮ್ಮ ಆತರ ಎಂತದಿಲ್ಲಮ್ಮ, ಪ್ರ್ಯಾಂಕ್ ಅದು. ಒಂದ್ಸಲಿ ಅದು ಓಪನ್ ಮಾಡಿ ಎಂತ ಇಲ್ಲ. ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ನಾನು ಏನ್ ಗೊತ್ತಾ, ವಿಡಿಯೋ ಅಂತ ಅಲ್ಲಮ್ಮ, ನಾನು ಡೈಲಿ ವಿಡಿಯೋ ಮಾಡ್ತೀನಿ. ಇದನ್ನ ನಾನು ಯಾವಾಗ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ನಲ್ಲಿ ತರಿಸಿ ಅದನ್ನೆಲ್ಲ ಓಪನ್ ಮಾಡಿಸ್ಬೇಕು ನಿಮ್ ಕೈಲಿ ಅಂತ ಹೇಳಿದ್ಕೆ, ಅದಕ್ಕೆ ನಾನು ಹೇಳ್ತಿರೋದು. ಈಗ ಓಪನ್ ಮಾಡಿ ಅಪ್ಪನ ಕೈ ಮಾಡಿಸ್ತೀನಿ ನಾನು. ಅಮ್ಮ ಇಲ್ಲ ಕಣಮ್ಮ, ಆತರ ಇಲ್ಲ, ಎಂತದು ಏನಿಲ್ಲ, ಸುಮ್ನೆ ಓಪನ್ ಮಾಡುವಂತದ್ದು ಅಷ್ಟೇ ಅದು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಏನೇ ತಂದ್ರು ಅದು ನಮ್ಮ ಮಮ್ಮಿ ಡ್ಯಾಡಿ ಕೈಲಿ ಮಾಡಿಸ್ತೀನಿ ಅಂತ ಹೇಳಿರೋದು. ಅಲ್ಲಿ ನೋಡು. ಅಮ್ಮ ಒಂಚೂರು ಕೈ ತೆಗಿ ಅಮ್ಮ. ಅಮ್ಮ 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 ಮಾತಾಡ್ಮ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಮಾತಾಡ. ಮಾತಾಡಲ್ಲ ನಿನ್ ಜೊತೆ, ಒಂಚೂರು ಮಾತಾಡಮ್ಮ. ನಾನು ಮಾತಾಡಲ್ಲ, ಆಗಲ್ಲಪ್ಪ. ನಿನ್ ಕೈ ಮುಗಿತೀನಿ, ನನ್ನ ಇನ್ನೊಂದಿನ ಹಿಂಗೆ ಮಾಡಬೇಡ. ನೋಡಲ್ಲಿ ಯಾವ ನಂಗೆ ಹೆಂಗ್ ಕೂತೈತೆ, ಅಪ್ಪ ದೇವ್ರೇ. ಏನು ಇಲ್ಲ ಇದ್ರಲ್ಲಿ, ಆದ್ರೂ ಅದು ಹೆಂಗೆ ಸುದೀಪ. ಆವೇನಿಲ್ಲ. ಇದು ಒಳಗಡೆ ಸ್ಪ್ರಿಂಗ್ ಹಾಕಿರ್ತಾರೆ ಅಷ್ಟೇ. ಪುನಃ ಹೆಂಗ್ ಹಾಕ್ತೀಯಾ? ಹಾಕ್ತೀನಿ ಹಂಗೆ, ಹಿಂಗೆ ಒಳಗಡೆ ಹೆಂಗೆ ಹಾಕ್ತೀನಿ. ಅಯ್ಯೋ ಏನನ್ಸ್ತಮ್ಮ? ನಂಗೆ ಡೌಟ್ ಹೊಡೀತು, ಹೊಡೀತು ನೋಡಮ್ಮ, ಅಂತ ಚಿಕ್ಕ ಬಾಕ್ಸ್ ಅಲ್ಲಿ ಹೆಂಗ್ ಇಟ್ಟವ್ರೆ ಗೈಸ್. ಪ್ರತಿಯೊಂದು ಪ್ರ್ಯಾಂಕಲ್ಲೂ ಸ್ಟಾರ್ಟ್ ಆಗೋದೆ ನಮ್ಮಮ್ಮಿಂದ. ಬಟ್ ನಿಮ್ಗೂ ಸಾರಿ, ನಮ್ಮ ಅಮ್ಮಗೂ ಸಾರಿ, ಬಟ್ ಮಾಡಬೇಕು. ನಮ್ಮ ಅಮ್ಮಗೆ ಇವೆಲ್ಲ ಗೊತ್ತಾಗಬೇಕು, ಈ ಥರದ್ದು ಇರುತ್ತೆ ಪ್ರಾಡಕ್ಟ್, ಈ ಥರನೂ ಇರುತ್ತೆ, ಈ ಥರನೂ ಮಾಡ್ತಾರೆ ಅಂತ ನಮ್ಮ ಅಮ್ಮ ಗೊತ್ತಾಗಬೇಕು. ಅದ್ರೊಳಗೆ ಹಂಗೆ ಇಷ್ಟು ಏನು ಇಲ್ಲ ಒಳಗಡೆ ಅಂತ. ಅಲ್ಲಲ್ಲಲ್ಲೇ ಮಮ್ಮಿ, ನನ್ ಮುದ್ದು ಮಮ್ಮಿ ಕಣ. ನಮ್ಮ ಅಮ್ಮಗ್ ಭಯನೇ ಆಗಿಲ್ಲ ಒಂಚೂರು, ಅಲ್ಲಮ್ಮ. ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿಡು, ಕ್ಯಾಮ್ರಾ ನೋಡಾಯ್ತು ಅಮ್ಮ, ಒಂಚೂರು ಕ್ಯಾಮ್ರಾ ನೋಡ. ನಿಂಗೆ ಭಯನೇ ಆಗಿಲ್ಲ ತಾನೆ? ಇಲ್ಲಪ್ಪ, ನಾನು ಗುಂಡಿಗೆ, ನಮ್ಮಪ್ಪ ಗುಂಡಿಗೆ ಹೆಂಗ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ನಮ್ಮ ಈ ಒಂದು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಲವ್ ಯು ಗೈಸ್. ಇದನ್ನೆಲ್ಲ ಇವಾಗ ಮತ್ತೆ ಹೊರಗಡೆ ಹಾಕ್ಬಿಡ್ತೀನಿ. ಹೋಗ್ಲಾ, ಇದೇನೇನೋ ತೋರಿಸಿ ನನಗೆ ಹಾಳು ಮಾಡಾಕ್ತಾನೆ. ನನಗೆ ಗೊತ್ತಿತ್ತು ಇದು ಏನೋ ಐತೆ ಅಂತ. ಯಪ್ಪ, ಅದ್ರ ಎಷ್ಟು ದೈಡ್ ಅಂತ ಅನ್ಕೊಂಡಿಲ್ಲ ತಾನೆ? ಹಾ, ಏನೋ ನಾನು ಹೇಳಿ ಆವು ಚೇಳು ಏನೋ ಐತೆ, ತೆಗೆದ ತಕ್ಷಣ ಒಳಗಡೆ ಏನ್ ಬರ್ತವೆ ಅಂತ ಹೇಳ್ತೇವೆ. ಅದು ಮುಟ್ಟಕ್ಕೂ ಒಂಥರ ಆಯ್ತದ ನಂಗೆ. ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ತೀನೋ, ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣ. ಹಿಂಗೆಲ್ಲ ಇಲ್ಲ, ನಮ್ ಕಾಲದಲ್ಲಿ ಇವೆಲ್ಲ ಇಲ್ಲ ಕಣಪ್ಪ. ಗೈಸ್, ಈ ಒಂದು ಪ್ರ್ಯಾಂಕ್ ಫಸ್ಟ್ ಸಕ್ಸಸ್ಫುಲಿ ನಮ್ಮ ಅಮ್ಮ ಮೇಲೆ ಆಗಿದೆ. ಬೇಡ ಬಿಡ್ರಪ್ಪ, ನನ್ ಸವಾಸ ನಂದಲ್ಲ. ನೆಕ್ಸ್ಟ್ ನಮ್ಮ ಅಪ್ಪ, ಭವಿತವ್ರ ಅಮ್ಮ, ಅಣ್ಣ, ಮತ್ತೆ ಈ ಕಡೆ ನಮ್ಮ ಅಕ್ಕಪಕ್ಕ ಮನೆಯವರು ಎಲ್ಲರೂ ಮೇಲೂ ಕೂಡ ಮಾಡ್ತೀನಿ. ನನಗೆ ಲಿಟ್ರಲಿ ಭಯ ಆಗ್ಬಿಡ್ತು ಒಂದ್ ಕ್ಷಣಕ್ಕೆ. ಓಪನ್ ಮಾಡೋ ಟೈಮಲ್ಲಿ ಸಖತ್ ಭಯ ಆಗುತ್ತೆ. ಸಖತ್ತೈತೆ ಮಾತ್ರ, ಲಿಟ್ರಲಿ ಸಖತ್ತೈತೆ. ಹೆಂಗಿತ್ತಮ್ಮ ಇದು ನಿನ್ಗೆ ಎಕ್ಸ್ಪ್ರೆಸ್ ಆಯ್ತು? ದೇವ್ರಿ, ಈ ಹಬ್ಬ ಬಂದ ಬರ್ರನ್ ಬದ್ ಬೇಡಪ್ಪ, ಇದ್ರ ಸಾಕು. ಬಿಚ್ಕೊಬಿಟ್ರೆ ಮಾತ್ರ ಸುದ್ದಿ ಇನ್ನ ಭಯ. ಬಿಚ್ಚಲ್ಲ ಮತ್ತೆ ರೈಟ್ ಆಗಿ ಕಟ್ಟಿರ್ತಾರೆ. ಹೆಂಗಿತ್ತು ನಿಂಗೆ, ಏನ್ ಅನಿಸ್ತು? ಭಯ ಅನ್ನಿಸ್ತು, ಆದ್ರೆ ಇದನ್ನ ನೋಡಿದ್ರೆ ಯಾರು ಇದ್ ಮಾಡಲ್ಲ, ಹಂಗೈತೆ ಅದು. ಗೈಸ್, ನನಗೆ ಲಿಟ್ರಲಿ ನಮ್ಮ ಅಮ್ಮ ಓಪನ್ ಮಾಡ್ತಿರೋ ಟೈಮಲ್ಲಿ, ಯಾಕಂದ್ರೆ ನಾನೇ ಇನ್ನೂ ಓಪನೇ ಮಾಡಿಲ್ಲ. ನಾನು ಓಪನ್ ಮಾಡೋಕ್ಕೆ ಮುಂಚೆನೆ ಫಸ್ಟ್ ನಾವು ಅಮ್ಮ ಕೊಟ್ಬಿಟ್ಟೆ. ನನಗೆ ಒಂಥರ ಹಾರ್ಟ್ ಡಗ್ 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 ಹೆಂಗೈತೆ, ಏನೈತೆ ಒಳಗಡೆ ಅಂತ ನನಗೆ ಒಂಥರ ಭಯ ಆಯ್ತಿತ್ತು. ಆಮೇಲೆ ಒಂದ್ ಸ್ವಲ್ಪ ಈಗ ಸಮಾಧಾನ ಆಯ್ತು. ಗೈಸ್, ಟೈಮ್ ಬಂದ್ಬಿಟ್ಟು 5 ಗಂಟೆ ಹತ್ತಿರ ಆಗ್ತಿದೆ. ಇವಾಗ ಬ್ಲಾಗ್ ಮಾಡ್ತಾ ಇರೋದು. ಬ್ಲಾಗ್ ಬೆಳಗ್ಗೆಯಿಂದ ಮಾಡಿಲ್ಲ, ಯಾಕಂದ್ರೆ ಈ ಬ್ಲಾಗ್ ಬಂದ್ಬಿಟ್ಟು ಪ್ರ್ಯಾಂಕ್ ಬ್ಲಾಗ್ ಆಗಿರುತ್ತಲ್ವಾ. ಸೊ ತುಂಬಾ ಎಕ್ಸ್ಟೆಂಡ್ ಆಗ್ಬಿಡುತ್ತೆ, ಅದಕ್ಕೆ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಒಂದು ರೀಲ್ ಶೂಟ್ ಮಾಡಬೇಕು ಅಮ್ಮ ಜೊತೆಗೆ. ಯಾವ್ದೋ ಜಿಮ್ ತಂದಿದ್ದೀನಲ್ಲ, ಕೈ ಹಿಂಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ.
ಒಂದು ವಿಡಿಯೋ ಶೂಟ್ ಮುಗಿಸಿ ಎಲ್ಲರೂ ಎಷ್ಟು ಗಂಟೆ ಬರ್ತಾರಂದ್ರೆ ಬವಿತಾರಮ್ಮ ಬವಿತಾ ಎಲ್ಲ 7 ಗಂಟೆ 6:30 ಬರ್ತಾರೆ. ನಮ್ಮ ಅಪ್ಪ ಒಂಚೂರು ಲೇಟಾಗಿ ಬರ್ತಾರೆ. ಫಸ್ಟು ನೆಕ್ಸ್ಟ್ ಬರೋದು ಬವಿತಾರಮ್ಮ, ಅವ್ರ ಅಪ್ಪ, ಅಣ್ಣ, ದೆನ್ ನಮ್ಮಪ್ಪ. ಸೊ ಇಷ್ಟು ಜನ ಬಾಕಿ ಇದ್ದಾರೆ, ಮಾಡಬೇಕು. ನಮ್ಮ ಅಮ್ಮದ ಎಕ್ಸ್ಪ್ರೆಷನ್ ಹೆಂಗಿತ್ತು ಅಂತ ಕಮೆಂಟ್ ಹಾಕಿ. ಯಾಕಂದರೆ ಫಸ್ಟ್ ಪ್ರ್ಯಾಂಕ್ ಮಾಡಿದಾಗೆಲ್ಲ ಫಸ್ಟು ನನ್ನ ಕಣ್ಣಿಗಿರೋದೇ ನಮ್ಮ ಅಮ್ಮ. ಸೊ ನನ್ನ ಕಣ್ಣಿಗೆ ಫಸ್ಟ್ ನಮ್ಮ ಅಮ್ಮನೇ, ಅಮ್ಮ ಆದ್ಮೇಲೆ ನೆಕ್ಸ್ಟ್ ಎಲ್ಲರೂ. ಅಮ್ಮದ ಎಕ್ಸ್ಪ್ರೆಷನ್ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಓಹೋ ಜಿಂಗಲಕ್ಕ ಬಾ. ಓ ಅಕ್ಕ ನಮಸ್ಕಾರ, ಬುಜ್ಜಿ ನಮಸ್ಕಾರ. ಒಮ್ಮೆ ಬಂದ್ಬಿಟ್ಟವ್ರೆ. ಅಲ್ಲಲ್ಲಲ್ಲಲ್ಲೇ ಎಲ್ಲ ಹೊಡಿಮ್ಮ. ಹಂಗೆ ಅದು ಸ್ಟೈಲ್. ಮನೇಲಿ ಯಾರಿದ್ದಾರೆ? ಸ್ಟೈಲು ಏನಿಲ್ಲಕ್ಕ, ಸುಮ್ಮನೆ ನಾವು ಅಮ್ಮಂಗೆ ಕೈ ಐಫೈ ಹೊಡೆದಿದ್ದು. ಎಲ್ಲಿ ಚಿರು 2 ಮಿಲಿಯನ್ ವ್ಯೂಸಿಗೆ ಖುಷಿ ಪಟ್ಟು ಹೊಡೆದಿದ್ದಷ್ಟೇ ಕೈ. ಅದಮ್ಮ ಹೊಡಿಮ್ಮ ಇನ್ನೊಂದ್ಸಲಿ, ಹೊಡಿಮ್ಮ. ಕೊಡ್ಸಿ ಅಕ್ಕ. ಇವಾಗ ಮರಿ ಗೈಸ್, ಇವಾಗ ನಮ್ಮ ಚೋಟ ಮರಿಗೆ ಹಾಲು ಜೊತೆಗೆ ಬಿಸ್ಕೆಟ್ ತಗೊಂಬಂತ ಹೇಳ್ತೀನಿ. ಬಿಸ್ಕೆಟ್ ಮಾತ್ರ ತರಬೇಕು, ನೀನೇನು ತಗೊಳಂಗಿಲ್ಲ. ಏನು ತಗೊಳಂಗಿಲ್ಲ ಅಷ್ಟೇ. ಅದು ಮನುಷ್ಯರಿಗೆ ಮಾತ್ರ ತಿನ್ಬೇಕು. ಅದೇನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕ. ಗೈಸ್ ಇವಾಗ ನಮ್ಮ ಚೋಟ ಮರಿ ಆಚೆ ಹೋಗ್ತಾಳೆ, ಅವ್ರ ಅಮ್ಮ ಮೇಲೆ ಮಾಡ್ತೀನಿ, ಹೋಗ್ಲಿ ಅಂತ ಕಾಯ್ತಾ ಇದೀನಿ. ಅಕ್ಕ ನಿಮ್ಗೊಂದು ವಿಷಯ ಹೇಳ್ಬೇಕು. ಏನ್ ವಿಷಯ ಗೊತ್ತಾ? ಸೊ ನಾನು ಒಂದೊಂದು ಹೇಳೋದು ಅಂತ ಗೊತ್ತಾಗ್ತಿಲ್ಲ ದೇವರಾಣೆ. ಸೊ ನಾನು ಫ್ಯಾಮಿಲಿಗೋಸ್ಕರ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಒಂದು ಚಿಪ್ಸ್ ತರಿಸಿದ್ದೀನಿ. ಏನ್ ಗೊತ್ತಾಯ್ತು? ಜೋಲೋ ಚಿಪ್ಸ್ ಅಲ್ಲಕ್ಕ, ಚಿಪ್ಸ್ ಅದು ಅಂದ್ರೆ ಅದು ಎಕ್ಸ್ಪೆನ್ಸಿವ್. ಅದು ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಸ್ಪೈಸಿ. ಇದನ್ನ ನಮ್ಮ ಅಮ್ಮಗೆ ತಿನ್ಸಾಯ್ತು. ಜೋಲೋ ಚಿಪ್ಸ್ ಆದ್ಮೇಲೆ ಇದು 2ನೇದು ವರ್ಲ್ಡ್ ನಂಬರ್ 2ಗೆ ಕಾರದಿದು. ಓಕೆನಾ? ಇದು ಅದನ್ನ ನೀವೇ ಓಪನ್ ಮಾಡಿ ನೀವೇ ತಿನ್ಬೇಕು. ಅದ್ ಬಿಟ್ರೆ ಇನ್ನೇನು ಆಪ್ಷನ್ ಇಲ್ಲ. ನಿಜವಾಗಕ್ಕ. ಅಕ್ಕ ಮುಖ ಎತ್ತಿ, ಕತ್ತೆತ್ತಿ. ಯಾಕಕ್ಕ ಏನಾಯ್ತು ಅಕ್ಕ? ಅಯ್ಯೋ ಎಲ್ಲ ಬೀಳ್ಸ್ಬಿಟ್ಟೆ ಗೈಸ್, ಕ್ರೇಜಿ. ಅಮ್ಮ ಕ್ಯಾಪ್ ಹುಡ್ಕ್ ಮಾತಾಡ್ದು ಅಮ್ಮ ಅದ್ರದ್ದು ಎಲ್ಲ ಅಮ್ಮ ಒಳಗ್ ತಗೊಂಡಮ್ಮ, ಬುಜ್ಜಿ ಬರ್ತಾಳೆ. ಲಿಟ್ರಲಿ ಸೈಕ್ ಆಗಿತ್ತು ಗೈಸ್. ಅಬ್ಬಾ ಸ್ಯಾಟಿಸ್ಫೈ ಅಂದ್ರೆ ಇದೆ. ಸೂಪರ್, ಕ್ರೇಜಿ ಮಸ್ತ್. ಅಕ್ಕ ಹೇಗಿತ್ತಕ್ಕ? ಚೆನ್ನಾಗಿತ್ತ? ಅಮ್ಮ ಕ್ಯಾಪ್ ಹುಡುಕ್ಮ, ಕ್ಯಾಪ್ ಗೈಸ್. ಇವಾಗ ನಮ್ಮ ಚೋಟ ಮರಿ ಬರ್ತಾಳೆ, ಅದಕ್ಕೋಸ್ಕರ ಬೇಗ ಹುಡುಕ್ಬಿಟ್ಟು ಎತ್ತಿಕ್ಬಿಡ್ಬೇಕು. ಅತ್ಲಿ ಇದನ್ನ ಓಪನ್ ಮಾಡ್ತಿರೋ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಶಿವರಿಂಗ್ ಆಗುತ್ತೆ ಗೊತ್ತಾ, ಒಂಥರ ಡಿಫ್ರೆಂಟ್ ಭಯ ಆಗುತ್ತೆ ನನಗೆ. ಗೈಸ್ ಲಿಟ್ರಲಿ ಸೈಕ್ ಆಗಿತ್ತು ಅನ್ಕೊಳ್ಳಿ, ಕ್ರೇಜಿ ಆಗಿತ್ತು. ಮೊದಲನೇ ಒಂದು ಬಕ್ರ ನಮ್ಮಮ್ಮ, 2ನೇವರು ಬವಿತಾರಮ್ಮ. ಹೆಂಗಿತ್ತ? ಸಕ್ಕತ್ತಾಯ್ತಾ? ಇವಾಗ್ಲೂ ಹಾರ್ಟ್ ಬಿಟ್ ಜಾಸ್ತಿ. ಏನ್ ಅನ್ಕೊಂಡಿದ್ರಿ? ನಾನು ನಿಜ ಚಿಪ್ಸ್ ಇರುತ್ತೆ, ತುಂಬಾ ಖಾರ ಇರುತ್ತೆ ಅಂತ ದೇವರನ್ನೇ ಅನ್ಕೊಂಡಿದ್ದೆ. ಇದೊಂದು ಕಣ, ಇದ್ರಲ್ಲೇನು ಅಷ್ಟು ಖಾರ ಇಲ್ಲ, ತಿನ್ರಿ ಅಂತ ತೆಗಿಸ್ಬೋದು. ನಾನು ಯೋಚನೆ ಮಾಡ್ತಿದ್ದೆ ಹೆಂಗೆ ಇವ್ರ ಕೈಲಿ ಒಪ್ಸೋದು ಅಂದ್ರೆ. ನಾನು ಇವಾಗ ನಿಮ್ಗೆ ಏನಿತ್ತು ಫಸ್ಟ್ ಹೇಳಿದ್ದು ಎಕ್ಸ್ಪೆನ್ಸಿವ್ ಅಂತ ಹೇಳಕ್ ಬಂದೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಿದ್ದೆ. ಇವಾಗ ಇವರೇ ಒಂದು ಐಡಿಯಾ ಕೊಟ್ಟರು, ವರ್ಲ್ಡ್ 2ನೇ ಸ್ಪೈಸಿಯೆಸ್ಟ್ ಖಾರ ಇದು ಅಂದ್ಬಿಟ್ಟು ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಓಪನ್ ಮಾಡಿಸ್ಬೇಕು. ಕ್ರೇಜಿ ನೋಡಿ, ಇನ್ನೂ ಆಡ್ಬಿಟ್ಟು ಹೆಂಗ್ ಹೊಡ್ಕತೈತಿ ಇವ್ರದ್ದು. ನನ್ ಲೆಕ್ಕ ಹಾಕೋ ಹೋಗ್ಲಿ. ಅದು ಇಷ್ಟೊಂದು ಈ ತರ ಎಲ್ಲ ಮಾಡ್ತಾನೆ ಇರ್ತೆ, ಆದ್ರೂ ತಲೆಗೆ ಬಂದಿಲ್ಲ ಏನಾದ್ರು. ಕ್ರೇಜಿ ಅಮ್ಮ ಬವಿತಾ ಬರ್ಲಿ ಅವ್ಳು ಬಂದ ಮೇಲೆ ಸೈಲೆಂಟ್ ಆಗಿರ್ಬೇಕು. ನಿಮ್ ಪಾಡಿ ನೀವಿರಿ, ನಾನು ಮಾಡ್ಕೋತೀನಿ. ನೀವು ನಾರ್ಮಲ್ ಆಗಿರಿ ಸಾಕು, ಇನ್ನೇನಿಲ್ಲ. ಹಾಯ್ ಚೊಟ್ಟಮ್ಮರೇ, ಪಾಪ ಕಷ್ಟಪಟ್ಟು ಕೆಳಗ್ ಹೋಗಿ ಅಮ್ಮ, ಪಾಪ ನಮ್ ಹುಡುಗಿ ಕಷ್ಟಪಟ್ಟು ಕೆಳಗ್ ಹೋಗಿ ಹಾಲ್ ತಂದು ಬಿಸ್ಕೆಟ್ ತಂದಳು. ಅವಳಿಗೋಸ್ಕರ ಒಂದು ಗಿಫ್ಟ್ ಕೊಡ್ತೀನಿ.
ಜಾಗ ಬಿಡಮ್ಮ. ಐ ಕೂತ್ಕೊಳ್ಳ. ನಿನಗೋಸ್ಕರ ಒನ್ ಆಫ್ ದ ಟೇಸ್ಟಿಯಸ್ಟ್ ಚಿಪ್ಸ್ ಕೊಡ್ತೀನಿ ನಿನ್ಗೆ. ಚಿಪ್ಸ್ ಅಲ್ಲೇ ಯಾರು ಗೈಸ್? ಬೆಳಗ್ಗೆ ನಮ್ಮ ಅಮ್ಮ ಕೊಟ್ಟೆ ಅಂಡ್ ಇವಾಗ ನಮ್ಮ ಚೊಟ್ಟ ಮರಿ ಕೊಡ್ತಾ ಇದ್ದೀನಿ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ಏನು ಅಲ್ಲಲ್ಲಲ್ಲಲ್ಲೇ ಖುಷಿ ನೋಡಪ್ಪ, ಚಿಪ್ಸಿನ ಖುಷಿ. ಕುತ್ಕೊಬೇಕು, ಆರಾಮಾಗಿರ್ಬೇಕು. ನಿನಗೆ ಕೊಡ್ತೀನಿ ಚಿಪ್ಸ್, ನೀನೇ ತಿನ್ನುವಂತೆ. ಜಾಸ್ತಿ ತಿನ್ಬೇಡ, ಖಾರ ಆಯ್ತದೆ. ಬುಜ್ಜಿ ಆ ಬಾಟ್ಲಿ ನೋಡಿ ಬುಜ್ಜಿ ನಿನಗೆ ಅದು ತಿನ್ನು. ಹೂನಾ, ನಿನಗೆ ಅದು ಹಂಗ